ಆತ್ಮೀಯರೇ, ಎಲ್ರಿಗೂ ನಮಸ್ತೆ. 1ನೇ ಮತ್ತು 2ನೇ STMC ಸಭೆಗೆ ಸಂಬಂಧಪಟ್ಟಂತೆ STMC ಸಭೆ ನಡಾವಳಿನ ಬರೀತಕ್ಕಂಥದ್ದು ಹೇಗೆ, ಅನಂತರ STMC ಸಭೆಗಳಿಗೆ ಬಂದಿರತಕ್ಕಂಥ ಅನುದಾನ ಎಷ್ಟು, ಆ ಅನುದಾನವನ್ನು ಯಾವ ರೀತಿ ಖರ್ಚು ಮಾಡ್ತಕ್ಕಂಥದ್ದು ಅನ್ನೋದು. 3ನೇ ವಿಚಾರ, ಉಪಯೋಗಿತ ಪ್ರಮಾಣ ಪತ್ರವನ್ನು ಇರ್ತಕ್ಕಂಥ ಖಾಲಿ ಫಾರ್ಮೆಟಲ್ಲಿ ಬರೀತಕ್ಕಂಥದ್ದು ಹೇಗೆ ಅನ್ನೋದು ನೋಡೋಣ. ಈಗ ಮೊದಲನೇದಾಗಿ STMC ಸಭೆ ನಡಾವಳಿನ ಬರೀತಕ್ಕಂಥದ್ದು. ಇದು 1ನೇ STMC ಸಭೆ. ಈ ಸಭೆಯ ಒಂದು ಸಂಖ್ಯೆನ ಕೊಡ್ತೀವಿ, ದಿನಾಂಕ ಇದೆ. ಇದನ್ನ ಡಿಸೆಂಬರು ಮತ್ತು ಜನವರಿ ಒಂದಷ್ಟು ಡೇಟ್ ಸುತ್ತೋಲೆಯಲ್ಲಿ ಕೊಟ್ಟಿದ್ದಾರೆ, ಆ ಡೇಟಲ್ಲಿ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಸ್ಟಾರ್ಟಿಂಗು ಪೂರ್ವ ಸಿದ್ಧತೆಯಾಗಿ ಇಂದು ನಮ್ಮ ಶಾಲೆಯಲ್ಲಿ ಇಲಾಖೆ ನಿರ್ದೇಶನದಂತೆ STMC ಸಭೆ, ಮೊದಲನೇ STMC ಸಭೆ ಸೇರಾಯಿತು. ಇದಕ್ಕೆ STMC ಅಧ್ಯಕ್ಷರು ಇದ್ದರು, ಸಮಿತಿಯ ಸದಸ್ಯರಿದ್ದರು, ಮುಖ್ಯ ಶಿಕ್ಷಕರು ಹಾಜರಿದ್ದರು, ಪ್ರಾಸ್ತಾವಿಕವಾಗಿ ಮಾತಾಡಿದ್ದು, ಸ್ವಾಗತ ಮಾಡಿದ್ದು, ಪ್ರಾರ್ಥನೆ ಮಾಡಿದ್ದು ಎಲ್ಲದನ್ನು ಸಹ ಸೇರಿಸಿ ಬರೀಬಹುದು. ಇನ್ನು ಮುಂದಕ್ಕೆ ಬಂದರೆ ಟಿಪ್ಪಣಿ ಸಂಖ್ಯೆ ಅಂತ ಕೊಡ್ತೀವಿ. 3 ಕಾಲಮ್ ತೆಗೆದುಕೊಂಡು ಚರ್ಚಾಂಶಗಳ ಮೇಲೆ ಕೈಗೊಂಡ ಕ್ರಮ. ಈಗ ಟಿಪ್ಪಣಿ ಸಂಖ್ಯೆ 1, ಇದು ಸುತ್ತೋಲೆಯಲ್ಲಿ ಕೊಟ್ಟಿರ್ತಕ್ಕಂಥ ಅಂಶನ ತೆಗೆದುಕೊಂಡಿನಿ. STMC ಸಮಿತಿಯ ಪ್ರಮುಖ ಜವಾಬ್ದಾರಿಗಳು ಮತ್ತು ಕರ್ತವ್ಯದ ಬಗ್ಗೆ ಇತರ ಸದಸ್ಯರೊಂದಿಗೆ ವಿಚಾರ ವಿನಿಮಯವನ್ನು ಮಾಡ್ತಕ್ಕಂಥದ್ದು. ಮೊದಲನೇ ಅವಧಿ ಇದು. ಮೊದಲನೇ ಅವಧಿಯಲ್ಲಿ STMC ಸಮಿತಿಯ ಪ್ರಮುಖ ಶಾಲಾ ಜವಾಬ್ದಾರಿಗಳು ಮತ್ತು ಕರ್ತವ್ಯಗಳ ಬಗ್ಗೆ ಮುಖ್ಯ ಶಿಕ್ಷಕರು STMC ಸಮಿತಿಯವರೊಂದಿಗೆ ವಿಚಾರ ವಿನಿಮಯವನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನು 2ನೇ ವಿಷಯ, ಟಿಪ್ಪಣಿ ಸಂಖ್ಯೆ 2 ಇದಲ್ಲ, ನೆಕ್ಸ್ಟ್ ಬರುತ್ತೆ. ಇದು ಕೊನೆ ವಿಚಾರವಾಗಿ ಇದು ಬರ್ತಕ್ಕಂಥದ್ದು. ಇದು LBAಗೆ ಸಂಬಂಧಪಟ್ಟಂತೆ 4ರಿಂದ 7ನೇ ತರಗತಿಯ ಮಕ್ಕಳಿಗೆ ಒಂದು ಘಟಕವಾರು ಮಕ್ಕಳು ಗಳಿಸಿರ್ತಕ್ಕಂಥ ಅಂಕಗಳು, ಉತ್ತರ ಪತ್ರಿಕೆಗಳು, ಅವನ್ನೆಲ್ಲ ವೀಕ್ಷಣೆ ಮಾಡೋಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅದ್ರ ಮೇಲೆ ಮಕ್ಕಳ ಕಲಿಕೆಯ ಪ್ರಗತಿಯ ಬಗ್ಗೆ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದನ್ನು ಈ ಒಂದು STMC ಸಭೆಯಲ್ಲಿ 2ನೇ ಒಂದು ಟಿಪ್ಪಣಿಯಾಗಿ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು. ಇನ್ನು 3ನೇ ಒಂದು ಟಿಪ್ಪಣಿ ಬಂದು ಟಿಪ್ಪಣಿ ಸಂಖ್ಯೆ 2025-26ನೇ ಸಾಲಿನಲ್ಲಿ ಈವರೆಗೆ ಇಲಾಖೆಯಿಂದ ಬಿಡುಗಡೆ ಮಾಡಲಾಗಿರುವ ಅನುದಾನಗಳ ಸಮರ್ಪಕ ಬಳಕೆ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು. 2025-26ನೇ ಸಾಲಿನಲ್ಲಿ ಶಾಲೆಗೆ ಬಿಡುಗಡೆ ಆಗಿರ್ತಕ್ಕಂಥ ಅನುದಾನಗಳನ್ನ ಅವ್ರ ಜೊತೆ ಹಂಚಿಕೆ ಮಾಡ್ಕೊಳ್ತಕ್ಕಂಥದ್ದು. ಆನಂತರ ಅದರ ಸಮರ್ಪಕ ಬಳಕೆಯ ಬಗ್ಗೆ ಚರ್ಚೆನ ಮಾಡ್ತಕ್ಕಂಥದ್ದು. ಈಗ ಈ ವರ್ಷ ಬಂದಿರ್ತ ಶೂ ಸಾಕ್ಸ್ ಅನುದಾನ, ಶಾಲಾ ಅನುದಾನ, STMC ಸಭೆ ಅನುದಾನ, ಕ್ರೀಡಾ ಅನುದಾನ, ಪೋಷಕರ ಮಹಾಸಭೆಯ ಅನುದಾನ, ಇವುಗಳ ಬಗ್ಗೆ ಚರ್ಚೆನ ಮತ್ತೆ ಸಮರ್ಪಕ ಬಳಕೆ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ. ಇನ್ನು ನೆಕ್ಸ್ಟು ಟಿಪ್ಪಣಿ 2ನೇ ಪೋಷಕರ ಸಭೆಯಲ್ಲಿ ಕೊನೆಯದಿದು ಚರ್ಚಿಸಬೇಕಾದಂಥ ವಿಷಯಗಳ ಬಗ್ಗೆ. ಈಗ ಮುಂದಿನ 2ನೇ ಇದನ್ನ STMC ಸಭೆ ಮಾಡಬೇಕು, ಅಲ್ಲಿ ಏನೇನು ಚರ್ಚೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ, ಅವುಗಳ ಬಗ್ಗೆ ಒಂದು ವಿಷಯಗಳನ್ನ ಚರ್ಚೆನ ಮಾಡ್ತಕ್ಕಂಥದ್ದು. ಅನುದಾನ ಬಳಕೆ ಬಗ್ಗೆ, 2026-27ನೇ ಸಾಲಿನ ದಾಖಲಾತಿ ಆಂದೋಲನದ ಬಗ್ಗೆ, 2ನೇ ಸಮುದಾಯಿತ ಶಾಲೆ ಮತ್ತು ಪೋಷಕರ ಸಭೆ ಬಗ್ಗೆ, ಇನ್ನು 2026-27ನೇ ಸಾಲಿನ ಶೈಕ್ಷಣಿಕ ವರ್ಷ ಪ್ರಾರಂಭೋತ್ಸವ ಮತ್ತು ಕ್ರಿಯಾ ಯೋಜನೆ ಬಗ್ಗೆ 2ನೇ ಇದರಲ್ಲಿ ಚರ್ಚೆ ಮಾಡಬೇಕು. ಹಾಗಾಗಿ ಅದು ಕೊಟ್ಟಿದೆ. ಇನ್ನು ಇದು 1ನೇದಾಯ್ತು. ಈಗ 2ನೇ STMC ಸಭೆಯನ್ನು ಮಾಡ್ತಕ್ಕಂಥದ್ದು. ಇದು ನಾನು ಫೆಬ್ರವರಿ ತಿಂಗಳಲ್ಲಿ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇದಕ್ಕೆ ಸಭೆಯ ಸಂಖ್ಯೆ ಇದೆ, ದಿನಾಂಕ 23/2/2026ನೇ ತಾರೀಕು ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇಂದು ನಮ್ಮ ಶಾಲೆಯಲ್ಲಿ ಇಲಾಖೆ ನಿರ್ದೇಶನಂತೆ 2ನೇ STMC ಸಭೆಯನ್ನು ಸೇರಾಯಿತು. ಇದು STMC ಸಭೆಯನ್ನು ಮಾಡಲಿಕ್ಕೆ ವೇಳಾಪಟ್ಟಿನೂ ಸಹ ಕೊಟ್ಟಿದ್ದಾರೆ ಸುತ್ತೋಲೆಯಲ್ಲಿ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:30 ತನಕ ಮಾಡಬೇಕು. ಇದಕ್ಕೂ ಯಾರೆಲ್ಲ ಬಂದಿದ್ದರು ಸ್ವಾಗತ, ಪ್ರಾಸ್ತಾವಿಕ ನುಡಿ ಬಗ್ಗೆ ಬರಿತೀವಿ. ಆನಂತರ ಟಿಪ್ಪಣಿ ಸಂಖ್ಯೆ, ಇದರಲ್ಲಿ ಚರ್ಚಾಂಶಗಳು ಬಂದು ಇದ್ರ ಪೂರ್ವದಲ್ಲಿ, ಚರ್ಚಾಂಶಗಳ ಪೂರ್ವದಲ್ಲಿ ಸಭೆಯ ಪ್ರಾರಂಭದಲ್ಲಿ ಮೊದಲನೇ STMC ಸಭೆಯಲ್ಲಾದಂಥ ವಿಷಯಗಳ ಬಗ್ಗೆ ಮಂಡನೆಯನ್ನು ಮಾಡಬೇಕು. ಆನಂತರ ಟಿಪ್ಪಣಿ ಸಂಖ್ಯೆ 1 ಬರುತ್ತೆ. ಇಲಾಖೆಯಿಂದ ಬಿಡುಗಡೆ ಮಾಡಲಾಗಿರುವ ಅನುದಾನಗಳ ಸಮರ್ಪಕ ಬಳಕೆಯ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಈಗ ಇಲಾಖೆಯಿಂದ ಬಿಡಿರ್ತಕ್ಕಂಥ ಶಾಲಾ ಅನುದಾನ ಆಗ್ಬೋದು, ಇಕೋ ಕ್ಲಬ್ ಅನುದಾನ, ಈ ಶೂ ಸಾಕ್ಸ್ ಖರೀದಿ ಅನುದಾನ, UDAIS ಆಗ್ಬೋದು, ಕ್ರೀಡಾ ಅನುದಾನ, ಸಭೆಗಳ ಅನುದಾನ ಎಲ್ಲದನ್ನು ಸಹ ಚರ್ಚೆ ಮಾಡ್ತಕ್ಕಂಥದ್ದು. ಟಿಪ್ಪಣಿ ಸಂಖ್ಯೆ 2, 2026-27ನೇ ಸಾಲಿನಲ್ಲಿ ದಾಖಲಾತಿ ಆಂದೋಲನ ನಡೆಸುವ ಬಗ್ಗೆ. ಸೊ ಇದರಲ್ಲಿ ನಮ್ಮ ಶಾಲೆಯಲ್ಲಿ ದಾಖಲಾತಿಯನ್ನು ಹೆಚ್ಚಿಸಲಿಕ್ಕೆ ಕೆಲವು ರೂಪುರೇಷೆಗಳನ್ನ ಸಿದ್ಧಪಡಿಸಲಾಯಿತು. ಅದಕ್ಕೆ ಏನೇನು ಮಾಡಬೇಕಂತ ಇಲ್ಲಿ ಪಾಯಿಂಟ್ನ ಹಾಕೊಂಡು ಹೋಗಿದ್ದೀವಿ. ಫ್ಲೆಕ್ಸ್ ಮಾಡಿಸ್ತಕ್ಕಂಥದ್ದು, ಕರಪತ್ರಗಳನ್ನ ಮಾಡಿಸೋದು, ಹಂಚೋದು, ಮನೆ ಭೇಟಿ ಕೊಡ್ತಕ್ಕಂಥದ್ದು, ಇಲಾಖೆಯ ಉಚಿತ ಯೋಜನೆಗಳ ಬಗ್ಗೆ ಮಾತಾಡ್ತಕ್ಕಂಥದ್ದು. ಇನ್ನು 3ನೇ ಟಿಪ್ಪಣಿ ಬಂದು 2ನೇ ಸಮುದಾಯಿತ ಶಾಲೆ ಮತ್ತು ಪೋಷಕರ ಸಭೆಯ ಪೂರ್ವ ಸಿದ್ಧತೆ. ಇವಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಸಿದ್ಧತೆಯ ಬಗ್ಗೆ ಚರ್ಚಿಸಲಾಯಿತು. ಇನ್ನು 26-27ನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವ ಮತ್ತು ಶಾಲಾ ಚಟುವಟಿಕೆಗಳ ಕ್ರಿಯಾ ಯೋಜನೆ ತಯಾರಿ ಬಗ್ಗೆ. ಮುಂದಿನ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗ್ತಾಯಿದೆ, ಅದ್ರ ಬಗ್ಗೆ ಪ್ರಾರಂಭೋತ್ಸವದ ಬಗ್ಗೆ
ಕ್ರಿಯಾ ಯೋಜನೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಕೊನೆಯದಾಗಿ ಸಭೆಯಲ್ಲಿ ಕಾಫಿ ಟೀ ಸ್ನ್ಯಾಕ್ಸ್ ವ್ಯವಸ್ಥೆನ ಮಾಡಲಾಗಿತ್ತು. ಸಭೆಯಲ್ಲಿ ವಂದನಾರ್ಪಣೆಯನ್ನು ಮಾಡಿ 1:30ಕ್ಕೆ ಸಭೆ ಮುಕ್ತಾಯವಾಯಿತು ಅಂತ ಕೊಡ್ತೀವಿ. ಇನ್ನು ನೆಕ್ಸ್ಟು ಈಗ STMC ಸಭೆಗೆ ಬಂದಿರತಕ್ಕಂಥ ಅನುದಾನಗಳಿಗೆ ಎಷ್ಟೆಷ್ಟು ಹೇಗೆ ಖರ್ಚು ಮಾಡೋದು ಅನ್ನೋದನ್ನು ನೋಡೋಣ. ಈಗ 1ನೇ ಸಭೆಗೆ 500 ರೂಪಾಯಿ, 2ನೇ ಸಭೆಗೆ 500, 3ನೇ ಸಭೆಗೆ 500 ರೂಪಾಯಿ, ದಾಖಲೀಕರಣಕ್ಕೆ ಅಂತ 500 ರೂಪಾಯಿ, ಒಟ್ಟು 2000 ರೂಪಾಯಿ ಈಗ ಚೆಕ್ಕರ್ ಮೇಕರ್ ಅಕೌಂಟಿಗೆ ಬರುತ್ತೆ. ಇಷ್ಟು ಹಣನ ಹಾಕಿದ್ದಾರೆ ಕೆಲವು ಕಡೆ ಹಾಕಿಲ್ಲ, ಹಾಕ್ತಾರೆ. ಈಗ ಪ್ರತಿ ಸಭೆಯಲ್ಲಿ 500 ರೂಪಾಯಿ ಖರ್ಚು ಹೇಗೆ ಮಾಡಬೇಕಂದ್ರೆ, ಸಾಹಿತ್ಯದಲ್ಲಿ ಕೊಟ್ಟಿರ್ತಾರೆ, ಸುತ್ತೋಲೆಯಲ್ಲಿ ಕೊಟ್ಟಿರ್ತಾರೆ, ಸಾಹಿತ್ಯದ ಭಾಗದ ಜೆರಾಕ್ಸ್ ಪ್ರತಿನೇ STMC ಸಭೆಯಲ್ಲಿ ಕೊಡಬೇಕು. ಇದಕ್ಕೆ ಸಂಭ್ರಮ ಸಾಹಿತ್ಯ ಇದೆ ಇಲಾಖೆಯಿಂದ. ಆ ಸಾಹಿತ್ಯದ ಕೆಲವು ಆಯ್ದ ಜೆರಾಕ್ಸ್ ಪ್ರತಿಯನ್ನು ಕೊಡ್ಬೋದು. ಟೀ ಕಾಫಿ ಸ್ನ್ಯಾಕ್ಸನ್ನು ಕೊಡಬೇಕು. 500 ರೂಪಾಯಿ ಖರ್ಚು ಮಾಡಬೇಕು. ಇನ್ನು ಕೊನೆಯದು 500 ರೂಪಾಯಿ ಕೊಟ್ಟಿದ್ದಾರೆ ದಾಖಲೀಕರಣಕ್ಕೆ ಅಂತ 500 ರೂಪಾಯಿ. ಏನು ಮಾಡ್ಬೋದು ಅಂದರೆ, 3 ಸಭೆಗಳು ಮುಕ್ತಾಯ ಆದಮೇಲೆ ಆ ಸಭೆಯ ಎಲ್ಲ ಫೋಟೋಗಳು ಒಂದು ಆಲ್ಬಮ್ ಸಿದ್ಧಪಡಿಸ್ಲಿಕ್ಕೆ ಆಗ್ಬೋದು, ಫೈಲ್ ತಯಾರಿ ಮಾಡೋಕ್ಕೆ ಅಥವಾ DTP ಮಾಡೋಕ್ಕೆ ಅಥವಾ ಹಾಳೆ ಅಥವಾ ಇತರೆ ಲೇಖನ ಸಾಮಗ್ರಿಗಳನ್ನ ಖರೀದಿ ಮಾಡ್ಕೊಳಕ್ಕೆ 500 ರೂಪಾಯಿ ವೋಚರ್ನ ಇಟ್ಕೋಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ವಿಚಾರ ಅನುದಾನವನ್ನು ಈ ರೀತಿಯಾಗಿ ಖರ್ಚು ಮಾಡ್ತಕ್ಕಂಥದ್ದು. ಸಾಹಿತ್ಯಕ್ಕೆ ಇದಕ್ಕೆ ಸಂಭ್ರಮ ಶನಿವಾರದ ಸಮಗ್ರ ಅಂತ ಒಂದು ಸಾಹಿತ್ಯ ಇದೆ STMC. ಅದರಲ್ಲಿ ರಚನೆ ಬಗ್ಗೆ ಎಲ್ಲ ಇದೆ. ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ತಮಗೆ ವಿಸ್ತೃತವಾಗಿ ತಿಳಿಸ್ಕೊಡ್ತೀನಿ. 1ನೇ ಸಭೆಗೆ 500, 2ನೇ ಸಭೆಗೆ 500, ಈ ರೀತಿಯಾಗಿ 3 ಸಭೆಗಳಿಗೆ ತಲಾ 500 ರೂಪಾಯಿ, ದಾಖಲೀಕರಣಕ್ಕೆ 500 ರೂಪಾಯಿ ಮಾಡ್ತಕ್ಕಂಥದ್ದು. ಈಗ ಇದಕ್ಕೆ ಸಂಬಂಧಪಟ್ಟ ಉಪಯೋಗಿತ ಪ್ರಮಾಣ ಪತ್ರ ಯಾವ ರೀತಿ ಇದೆ, ಆ ಉಪಯೋಗಿತ ಪ್ರಮಾಣ ಪತ್ರನ ಸುತ್ತೋಲೆಯಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ STMC ಸಭೆಗೆ ಸಂಬಂಧಪಟ್ಟಂತೆ 2 ಸುತ್ತೋಲೆ ಇದೆ. 30/12ರಲ್ಲಿ ಬಂದಿರತಕ್ಕಂಥದ್ದು ಒಂದು ಸುತ್ತೋಲೆ, ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಸುತ್ತೋಲೆ. ಇಲ್ಲಿ STMC ಇದು ಒಂದು ಸುತ್ತೋಲೆ ಬಂದಿರತಕ್ಕಂಥದ್ದು 16/2/2026ರಲ್ಲಿ ಬಂದಿರತಕ್ಕಂಥ ಈ ಸುತ್ತೋಲೆ. ಇಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ STMC ಒಂದು ಸಭೆಯನ್ನು ಮಾಡೋದು, ಅನುದಾನ ಯಾವ ರೀತಿ ಖರ್ಚು ಮಾಡಬೇಕು ಅನ್ನೋದು ಸವಿಸ್ತಾರವಾಗಿ ಈ ಒಂದು ಸುತ್ತೋಲೆಯಲ್ಲಿ ಕೊಟ್ಟಿದ್ದಾರೆ. ದಾಖಲೀಕರಣವನ್ನು ಹೇಗೆ ಮಾಡಬೇಕು ಅನ್ನೋದೆಲ್ಲ ಇದೆ. ಇಲ್ಲಿ ವೇಳಾಪಟ್ಟಿನ ಕೊಟ್ಟಿದ್ದಾರೆ, ವಿಷಯನ ಕೊಟ್ಟಿದ್ದಾರೆ. ಈಗ ಉಪಯೋಗಿತ ಪ್ರಮಾಣ ಪತ್ರ ಬಗ್ಗೆ ತಿಳ್ಕೊಳ್ಳೋಣ. ನಮೂನೆ ಅಂತ ಇದೆ. ಇದರಲ್ಲಿ ಕ್ರಮ ಸಂಖ್ಯೆ ಇದೆ, ತಾಲೂಕಿನ ಹೆಸರು, ಒಟ್ಟು ಶಾಲೆಗಳ ಸಂಖ್ಯೆ ಇದೆ. ಅಂದರೆ ನಮ್ಮ ಶಾಲೆದು 1 ಅಂತ ಬರೆದು ಸಾಕು. STMC ಸಭೆಯಲ್ಲಿ ಭಾಗವಹಿಸಿದ ಸದಸ್ಯರ ಸಂಖ್ಯೆ, ಅದು ಗಂಡೆಷ್ಟು ಹೆಣ್ಣೆಷ್ಟು ಒಟ್ಟು ಎಷ್ಟು ಅಂತ ಬರೀಬೇಕು. ಇನ್ನೊಂದು ಆರ್ಥಿಕ ವಿವರ ಅಂತ ಇದೆ. ಬಿಡುಗಡೆಯಾದ ಅನುದಾನ, ಇದು 3 ಸಭೆ ಪ್ಲಸ್ 500 ರೂಪಾಯಿ ದಾಖಲೀಕರಣ, ಇಷ್ಟು ಸೇರಿಸಿ ಬರಿಬೇಕು. ಇನ್ನು ಖರ್ಚಾದ ಅನುದಾನ ಎಷ್ಟು, ಉಳಿಕೆಯಾದಂಥ ಅನುದಾನ ಎಷ್ಟು, ಇದರಲ್ಲಿ ಇಷ್ಟನ್ನು ನಾವು ಈ ಉಪಯೋಗಿತ ಪ್ರಮಾಣ ಪತ್ರದಲ್ಲಿ ಬರೆದು ಕೊಡಬೇಕು. ಇಲ್ಲಿ 3 ಸಭೆಗಳಿಂದ 2000 ರೂಪಾಯಿ ಆಗುತ್ತೆ. ಪ್ರತಿ ಸಭೆಗೆ 500 ರೂಪಾಯಿ. ಇನ್ನು ಕೊನೆಯದು ದಾಖಲೀಕರಣಕ್ಕೆ 500 ರೂಪಾಯಿ. ಇವು 3 ಒಟ್ಟು ಅನುದಾನದ ಬಿಡುಗಡೆಯಾದ ಅನುದಾನದಲ್ಲಿ ಬರೆದು ಖರ್ಚು ಅಷ್ಟೇ ಆಗುತ್ತೆ, ಉಳಿಕೆ 0 ಬರುತ್ತೆ. ಇದಿಷ್ಟು ಈ ರೀತಿಯಾಗಿ ನಿಲ್ಲಿಸುವಂಥದ್ದು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು 3ನೇ ಸಭೆಗೆ ವಿಡಿಯೋ ಇದೆ, ನೋಡಿ.